ಬರ್ರಿ ಶಾಣೆ ಮಂದಿ ನಾವ್ರೀ ದಾರಿದೀಪ ನ್ಯೂಸ್ನವರು. ಇವತ್ತಿನ ವಿಷಯ ಏನಂದ್ರ ಗ್ಯಾರಂಟಿ ಹೆಸರಲ್ಲೇ ಗತಿಗೆಟ್ಟ ರಾಜಕಾರಣ ಅನ್ನೋ ಬಗ್ಗೆ. ನಮಸ್ಕಾರ ರೀ ಕರ್ನಾಟಕದ ಮಂದಿಗೆ. ಇವತ್ತು ನಾನು ಮಾತಾಡಕತ್ತಿರೋದು ಯಾರೋ ಒಬ್ಬರ ವಿರುದ್ಧ ಅಲ್ಲ, ನಮ್ಮ ವ್ಯವಸ್ಥೆಯ ವಿರುದ್ಧ. ಸರ್ಕಾರ ಬಂತು, 5 ಗ್ಯಾರಂಟಿ ಕೊಡ್ತೀವಿ ಅಂದ್ರು. ವರ್ಷಕ್ಕೆ 52,000 ಕೋಟಿ ರೂಪಾಯಿ ನಿಮ್ಮ ಕಣ್ಣೆದುರೇ ಖಾಲಿಯಾಗಕತೈತಿ. ಆದ್ರೆ ಬಡವನ ಬದುಕು ಏನಾರ ಸುಧಾರಿಸೈತೀನ್ರಿ? ಇಲ್ಲ. ಬಡವ ಇವತ್ತು ಬಡವನೇ. ಈ 52,000 ಕೋಟಿ ರೂಪಾಯಿ ಒಳಗ ಏನೇನ್ ಮಾಡಬಹುದಾಗಿತ್ತು ಅನ್ನೋ ಪಕ್ಕಾ ಲೆಕ್ಕ ಇವತ್ತು ಬಿಚ್ಚಿಡ್ತೀವಿ ನೋಡ್ರಿ. ಈ 5 ಗ್ಯಾರಂಟಿಗಳ ಅಸಲಿ ಬಣ್ಣ. ಸರ್ಕಾರ ಹೇಳಾಕತೈತಿ ನಾವು ಜನರಿಗೆ ಉದ್ಧಾರ ಮಾಡಕತ್ತೀವಿ ಅಂತ. ಆದ್ರೆ ವಾಸ್ತವ ಏನು? ಗೃಹಲಕ್ಷ್ಮಿ 2,000 ರೂಪಾಯಿ ಕೈ ಕೊಡ್ತಾರ. ಆದ್ರೆ ಇನ್ನೊಂದೆಡೆ ಹಾಲಿನ ದರ ಏರಿಸ್ತಾರ, ಕರೆಂಟ್ ಬಿಲ್ ಜಾಸ್ತಿ ಮಾಡ್ತಾರ, ಪೆಟ್ರೋಲ್ ಡೀಸೆಲ್ ರೇಟು ಗಗನಕ್ಕೇರಿಸ್ತಾರ. ಅಂದ್ರೆ ಒಂದು ಜೇಬಿಗೆ 2,000 ಹಾಕಿ ಇನ್ನೊಂದು ಜೇಬಿಂದ 4,000 ಕಿತ್ಕೋತಾರ. ಇದೇನ್ರಿ ಅಭಿವೃದ್ಧಿ? ಶಕ್ತಿ ಯೋಜನೆ, ಬಸ್ಸಿನಾಗ ಫ್ರೀಯಾಗಿ ಅಡ್ಡಾಡಬಹುದು. ಆದ್ರೆ ಆ ಬಸ್ಸುಗಳು ಹೆಂಗದಾವೆ? ಸರಿಯಾದ ಟೈಮಿಗೆ ಬರ್ತಾವೇನ್ರಿ? ಕಿರಿಕಿರಿ, ನೂಕು ನುಗ್ಗಲು. ಈ ಹಣದಲ್ಲಿ ಹೊಸ ಬಸ್ ತಂದು ಸಾರಿಗೆ ವ್ಯವಸ್ಥೆ ಸರಿ ಮಾಡಬಹುದಾಗಿತ್ತಲ್ಲ. ಅನ್ನಭಾಗ್ಯ, ಅಕ್ಕಿ ಕೊಡ್ತಾರ ಸರಿ, ಆದ್ರೆ ಆ ಅಕ್ಕಿ ತಿನ್ನಾಕ ಯೋಗ್ಯ ಐತೇನ್ರಿ? ಎಷ್ಟೋ ಕಡೆ ಆ ಅಕ್ಕಿ ಕಾಳಸಂತೆಗೆ ಹೋಗಕತ್ತೈತಿ. ಜನರಿಗೆ ಬೇಕಿರೋದು ಗೌರವದ ಬದುಕು, ಬರೀ 5 ಕೆಜಿ ಅಕ್ಕಿ ಅಲ್ಲ. 1,000 ಕೋಟಿ ರೂಪಾಯಿನ ಇಂಡಸ್ಟ್ರಿ ಪ್ಲಾನ್. ಬರ್ರಿಪ್ಪ ಈಗ ಅಸಲಿ ಲೆಕ್ಕಕ್ಕೆ ಬರೋಣ. ಸರ್ಕಾರ ವರ್ಷಕ್ಕೆ 52,000 ಕೋಟಿ ಖರ್ಚು ಮಾಡ್ತೈತಿ. ನಮ್ಮ ರಾಜ್ಯದ 31 ಜಿಲ್ಲೆಗಳಿಗೆ ತಲಾ 1,000 ಕೋಟಿ ರೂಪಾಯಿ ಕೊಟ್ಟಿದ್ರೆ ಏನಾಗ್ತಿತ್ತು ಗೊತ್ತಾ? 31 ಬೃಹತ್ ಕೈಗಾರಿಕಾ ವಲಯಗಳು, ಅಂದ್ರೆ ಇಂಡಸ್ಟ್ರಿಯಲ್ ಝೋನ್ಸ್. ಒಂದೊಂದು ಜಿಲ್ಲೆಯಾಗ 1,000 ಕೋಟಿ ಇನ್ವೆಸ್ಟ್ ಮಾಡಿ ಫ್ಯಾಕ್ಟ್ರಿ ಹಾಕಿದ್ರೆ ಲಕ್ಷಾಂತರ ಯುವಕರಿಗೆ ಕೆಲಸ ಸಿಕ್ತಿತ್ತು. ನಿರುದ್ಯೋಗ ಮುಕ್ತ ಕರ್ನಾಟಕ. ನಮ್ಮ ಉತ್ತರ ಕರ್ನಾಟಕದ ಮಂದಿ ಬೆಂಗಳೂರಿಗೆ ಹೋಗಿ ಕಸ ಗುಡಿಸೋದು ತಪ್ತಿತ್ತು. ನಮ್ಮೂರಾಗೆ ನಾವು ಸಾಹುಕಾರರಾಗಿ ಬದುಕಬಹುದಿತ್ತು. 5 ವರ್ಷದ ಲೆಕ್ಕ. ಒಂದು ವರ್ಷಕ್ಕೆ 31,000 ಕೋಟಿ ಖರ್ಚು ಮಾಡಿದ್ರು, ಇನ್ನೂ 21,000 ಕೋಟಿ ಉಳಿತಿತ್ತು. ಅದ್ರಾಗ ಆಸ್ಪತ್ರೆ, ಶಾಲೆಗಳನ್ನ ಪ್ರಪಂಚದ ಮಟ್ಟಕ್ಕೆ ಕಟ್ಟಿ ನಿಲ್ಲಿಸಬಹುದಿತ್ತು. ಆದರೆ ಈ ನಾಲಾಯಕ್ ಮಂದಿಗೆ ಆ ದೀರ್ಘಕಾಲದ ಯೋಚನೆನೇ ಇಲ್ಲ. ಅವ್ರಿಗೆ ಬೇಕಿರೋದು ಬರೀ ಮುಂದಿನ ಚುನಾವಣೆ ಓಟ್ ಅಷ್ಟೇ. ಗರೀಬಿ ಹಟಾವೋ ಇಂದ ಗ್ಯಾರಂಟಿವರೆಗೆ ಬರೀ ಮಂಕುಬೂದಿ. ಅಂದು ಇಂದಿರಾ ಗಾಂಧಿಯವರು ಗರೀಬಿ ಹಟಾವೋ ಅಂದ್ರು. ಇವತ್ತು ಅದೇ ರಾಗ, ಅದೇ ತಾಳ. ರೇಷನ್ ಕಾರ್ಡ್ ಮೇಲೆ ಜನ ಬದುಕೋ ತನಕ ಇವರ ರಾಜಕೀಯ ನಡಿತೈತಿ. ಯಾವತ್ತು ಬಡವ ತನ್ನ ಕಾಲ್ ಮೇಲೆ ತಾನ್ ನಿಂತು ನನಗೆ ನಿಮ್ಮ ಫ್ರೀ ಅಕ್ಕಿ ಬೇಡ, ನನಗೆ ಕೆಲಸ ಐತಿ ಅಂತಾನೋ ಅಂದೇ ಈ ರಾಜಕಾರಣಿಗಳಿಗೆ ನಡುಕ ಶುರುವಾಗೋದು. ಕಠೋರ ಸತ್ಯ. ಸಾಲ ಮಾಡಿ ತುಪ್ಪ ತಿನ್ನೋ ಈ ಸರ್ಕಾರ ನಮ್ಮ ಮಕ್ಕಳ ತಲೆ ಮೇಲೆ ಲಕ್ಷಾಂತರ ರೂಪಾಯಿ ಸಾಲ ಹೊರಸಾಕತ್ತೈತಿ. ಇವತ್ತು ಫ್ರೀ ಸಿಗಾಕತ್ತೈತಿ ಅಂತ ಖುಷಿ ಪಡ್ಬೇಡ್ರಿ. ಮುಂದಿನ ಪೀಳಿಗೆಗೆ ನೀವು ವಿಷ ಉಣಿಸಾಕತ್ತೀರಿ. ಖಂಡಿತ ಉತ್ತರ ಕರ್ನಾಟಕದ ಗತ್ತು ಮತ್ತು ಆವೇಶದಲ್ಲಿ ರಾಜಕಾರಣಿಗಳ ಎದೆಯಲ್ಲಿ ನಡುಕ ಹುಟ್ಟಿಸುವಂತಹ 5 ಬಲವಾದ ಪ್ರಶ್ನೆಗಳು ಇಲ್ಲಿವೆ. ಇವುಗಳನ್ನ ವಿಡಿಯೋದ ಕೊನೆಯಲ್ಲಿ ಹೈಲೈಟ್ ಮಾಡಿ ಕೇಳಿ. ಜನರ ಪರವಾಗಿ ಸರ್ಕಾರಕ್ಕೆ 5 ಕಠೋರ ಪ್ರಶ್ನೆಗಳು. 1. ದುಡಿಯೋ ಕೈಗೆ ಕೆಲಸ ಕೊಡೋ ಯೋಗ್ಯತೆ ನಿಮಗಿಲ್ಲೇನೋ? ವರ್ಷಕ್ಕೆ 52,000 ಕೋಟಿ ರೂಪಾಯಿ ಬಿಟ್ಟಿ ಹಂಚಾಕತ್ತಿರಲ್ಲ. ಅದೇ ರೊಕ್ಕದಾಗ ಪ್ರತಿ ಜಿಲ್ಲೆಗೋ ಒಂದು ದೊಡ್ಡ ಫ್ಯಾಕ್ಟರಿ ಮಾಡಿದ್ರೆ ಲಕ್ಷಾಂತರ ಮಂದಿಗೆ ನೌಕರಿ ಸಿಕ್ತಿತ್ತಲ್ಲೋ. ಜನರಿಗೆ ಭಿಕ್ಷೆ ಬೇಡಪ್ಪ, ಗೌರವದಿಂದ ಬದುಕೋಕೆ ಕೆಲಸ ಕೊಡ್ರಿ ಅನ್ನೋಕೆ ನಿಮಗೇನ್ ರೋಗ? 2. ಗರೀಬಿ ಹಟಾವೋ ಅಂದ್ರಲ್ಲ, ಬಡತನ ಹೋಯ್ತೋ ಅಥವಾ ಬಡವ ಹೋದನೋ? ಸ್ವಾತಂತ್ರ್ಯ ಬಂದು ಶತಮಾನ ಆಗಾಕ್ ಬಂತು. ಇವತ್ತಿಗೂ ರೇಷನ್ ಅಕ್ಕಿ ಸಾಲಿನಲ್ಲಿ ಜನರನ್ನ ನಿಲ್ಸಿದ್ದೀರಲ್ಲ, ಇದಕ್ಕೇನ ನೀವನ್ನೋದು ಅಭಿವೃದ್ಧಿ? ಜನರಿಗೆ ಸ್ವಂತ ಕಾಲ್ ಮೇಲೆ ನಿಲ್ಲೋ ಶಕ್ತಿ ಕೊಡೋದ್ ಬಿಟ್ಟು ಅವರನ್ನ ನಿಮ್ಮ ವೋಟ್ ಬ್ಯಾಂಕ್ ಗುಲಾಮರನ್ನಾಗಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? 3. 1 ಕೈಯಿಂದ ಕೊಟ್ಟು 10 ಕೈಯಿಂದ ಕಿತ್ಕೊಳ್ಳೋದು ಯಾವ ನ್ಯಾಯ? ಬಸ್ ಫ್ರೀ ಅಂದ್ರಿ, 2,000 ರೂಪಾಯಿ ಗ್ಯಾರಂಟಿ ಅಂದ್ರಿ. ಆದ್ರೆ ಪೆಟ್ರೋಲು, ಡೀಸೆಲ್ಲು, ಕರೆಂಟ್ ಬಿಲ್ಲು, ಹಾಲಿನ ರೇಟು ಯಾಕೆ ಏರಿಸಿದ್ರಿ? ಬಡವನ ಜೇಬಿಗೆ ಕನ್ನ ಹಾಕಿ ಅವನಿಗೆ ಧರ್ಮಕ್ಕೆ ಕೊಡ್ತೀವಿ ಅಂತ ಪೋಸ್ ಕೊಡಾಕ ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? 4. ಮುಂದಿನ ಪೀಳಿಗೆಯನ್ನ ಸಾಲಗಾರರನ್ನಾಗಿ ಯಾಕೆ ಮಾಡಾಕತ್ತೀರಿ? ಸಾಲ ಮಾಡಿ ಈ ಬಿಟ್ಟಿ ಭಾಗ್ಯಗಳನ್ನ ಹಂಚಾಕತ್ತಿರಲ್ಲ, ಈ ಸಾಲ ತೀರ್ಸೋರ್ಯಾರು? ನಮ್ಮ ಮಕ್ಕಳು ಮರಿಗಳು ಹುಟ್ಟುತ್ತಾಲೆ ಸಾಲಗಾರರಾಗಿ ಹುಟ್ಟಬೇಕಾ? ನಿಮ್ಮ ಕುರ್ಚಿ ಉಳಿಸ್ಕೊಳ್ಳಕ್ಕೆ ರಾಜ್ಯದ ಭವಿಷ್ಯವನ್ನೇ ಮಣ್ಣುಪಾಲ್ ಮಾಡಾಕತ್ತೀಲಿ. 5. ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ನಿಮ್ಮ ಹತ್ರ ಏನೈತೆ ಪ್ಲಾನು? ನಮ್ಮ ಭಾಗದ ಮಂದಿ ಕೆಲಸ ಇಲ್ಲದೆ ಮುಂಬೈ ಪುಣೆಗೆ ಗುಳೆ ಹೋಗಾಕತ್ತಾರ.
ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ರೊಕ್ಕ ಇಲ್ಲ ಅಂತೀರಿ, ಅದೇ ಭಿಟ್ಟಿ ಭಾಗ್ಯಕ್ಕೆ ಸಾವಿರಾರು ಕೋಟಿ ಸುರಿತೀರಿ. ನಮಗೆ ನಿಮ್ಮ ಗ್ಯಾರಂಟಿ ಕಾರ್ಡ್ ಬೇಡ, ನಮ್ಮ ಜಮೀನಿಗೆ ನೀರು ಮತ್ತು ಯುವಕರಿಗೆ ಕೈಗಾರಿಕೆ ಕೊಡೋ ಗ್ಯಾರಂಟಿ ನಿಮ್ಮ ಹತ್ರ ಐತೇನು? ಕೇಳ್ರಿ ರಾಜಕಾರಣಿಗಳೇ, ಜನರಿಗೆ ಮೀನ್ ತಿನ್ನಕ್ ಕೊಡ್ಬೇಡ್ರಿ, ಮೀನ್ ಹಿಡಿಯೋದನ್ನ ಕಲಿಸ್ಕೊಡ್ರಿ. ಜಿಲ್ಲೆಗೊಂದು ಇಂಡಸ್ಟ್ರಿ ಮಾಡ್ರಿ, ಕೈ ಕೆಲ್ಸ ಕೊಡ್ರಿ. ಈ ಭಿಟ್ಟಿ ಭಾಗ್ಯಗಳನ್ನ ನಿಲ್ಸಿ ಅಭಿವೃದ್ಧಿಯ ಭಾಗ್ಯ ತನ್ನಿ. ಇಲ್ಲಾಂದ್ರೆ ಈ ಜನರೇ ನಿಮಗೆ ಮುಂದಿನ ದಿನದಾಗ ಮನೆಗೆ ಹೋಗೋ ಗ್ಯಾರಂಟಿ ಕಾರ್ಡ್ ಕೊಡ್ತಾರ. ನಮ್ಮ ಉತ್ತರ ಕರ್ನಾಟಕದ ಮಂದಿ ಸ್ವಾಭಿಮಾನಿಗಳು, ನಮಗೆ ಕಷ್ಟಪಟ್ಟು ಬದುಕೋದು ಗೊತ್ತು. ನಮಗೆ ಭಿಟ್ಟಿ ಕಾಸು ಬೇಡ, ನಮಗೆ ನಮ್ಮ ಊರಾಗ ಕೆಲ್ಸ ಬೇಕು ಅಂತ ಹೇಳ್ತಾ ನಿಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಲೈಕ್ನೂ ಮಾಡ್ರಿ. ನಿಮ್ಮ ಅಣ್ಣ ತಮ್ಮರಿಗೆ ಶೇರ್ ಮಾಡ್ರಿ. ನಮಸ್ಕಾರ ಶಾಣೆ ಮಂದಿಗ.